ನಮಸ್ಕಾರ ಗುರು, ಎಕ್ಸ್ಟ್ರಾ ಇನ್ನಿಂಗ್ಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಬನ್ನಿ ಬನ್ನಿ ಸ್ನೇಹಿತರೆ. ಇದು ಆಕ್ಚುಲಿ ಚೆನ್ನಾಗಿರೋದು ಗುರು. ಬ್ಯಾಟಿಂಗ್, ಬೌಲಿಂಗ್, ಫೀಲ್ಡಿಂಗ್ ಎಲ್ಲದರಲ್ಲೂ ಆಲ್ ರೌಂಡ್ ಪರ್ಫಾರ್ಮೆನ್ಸ್ ತೋರಿಸಿದ RCBಗೆ ಜೈ. ಜಬರ್ದಸ್ತ್ ಗುರು. ಇವತ್ತು ಏನು ಪರ್ಫಾರ್ಮೆನ್ಸ್ ಗುರು. ಬ್ಯಾಟಿಂಗ್ ಕಡೆಯಿಂದ ಫುಲ್ಲು 10/10, ಬೌಲಿಂಗ್ ಕಡೆಯಿಂದ 10/10. ವಾವ್, ಏನು ಗೊತ್ತಾ, GTನ ಎಲಿಮಿನೇಟ್ ಮಾಡಿದ್ವಿ. ಪಂಜಾಬ್ನ GTನ ಎಲಿಮಿನೇಟ್ ಅಂದರೆ ಇನ್ನೂ ಇಲ್ಲ, ಅಂತ ಬಂದಿಲ್ಲ. ಬಟ್ 2 ಮ್ಯಾಚು ಹೊಡೆದ್ಬಿಟ್ಟು ಅವ್ರನ್ನ ಕೊಲ್ಯಾಪ್ಸ್ ಮಾಡ್ದಂಗೆ ಮಾಡಿದ್ವಿ. ಪಂಜಾಬ್ನ ಎಲಿಮಿನೇಟ್ ಮಾಡಿದ್ವಿ, ಮುಂಬೈ ಎಲಿಮಿನೇಟ್ ಆಯಿತು. ಇನ್ನೇನಿದ್ರು DC ಒಂದೇ ಎಲಿಮಿನೇಟ್ ಮಾಡಬೇಕು, ಅವ್ರನ್ನ ಕೂಡ ಎಲಿಮಿನೇಟ್ ಮಾಡ್ತೀವಿ ನಾವು ಪಕ್ಕ. ಇದು ಆ್ಯಕ್ಚುಲಿ ಚೆನ್ನಾಗಿರೋದು. ಸೊ ಏನು ಪರ್ಫಾರ್ಮೆನ್ಸ್ ಗುರು, ಒಂದು ಫುಲ್ ಪ್ಯಾಕ್ಡ್ ಪರ್ಫಾರ್ಮೆನ್ಸ್ ಅಂತಲೇ ಹೇಳ್ಬೋದು. ಒಬ್ವಿಯಸ್ಲಿ ವಿರಾಟ್ ಕೊಹ್ಲಿ ನೋಡಿದ್ರಲ್ಲ, ರನ್ಔಟ್ ಮಾಡಿದ್ರು, ಕ್ಯಾಚ್ ಹಿಡಿದಾಗ ಫುಲ್ ಹಿಂಗೆ ಸೂಪರ್ಬ್. ಈ ಥರ ಇದು ಆ್ಯಕ್ಚುಲಿ ನಮ್ಮ RCB ಅಂತಂದರೆ ಇದು ಕಂಡ್ರಪ್ಪ ರಿಯಲ್ RCB ಅಂತಂದರೆ. ನಾವೇ ಮ್ಯಾನೇಜ್ಮೆಂಟ್ಗೆ ಬೈದಿದ್ವಿ, ನಾನು ಬಿದ್ದಿದ್ದೀನಿ. ಸೊ ಇವಾಗ ಮ್ಯಾನೇಜ್ಮೆಂಟ್ಗೆ ಅಂದರೆ ಒಂಚೂರು ಕಂಗ್ರ್ಯಾಚುಲೇಷನ್ಸ್ ಹೇಳೋ ಸಮಯ ಗುರು. ಸಕ್ಕತ್ತಾಗಿ ಮತ್ತೆ ಒಗ್ಗೂಡಿದ್ದಾರೆ. ಬ್ಯಾಟಿಂಗು, ಬೌಲಿಂಗ್ ಪರ್ಫಾರ್ಮೆನ್ಸ್ ಎಲ್ಲ ಸಕ್ಕತ್ತಾಗಿ ನಡೀತಿದೆ. ಸೊ ಫಸ್ಟ್ ಆಫ್ ಆಲ್ ಬೌಲಿಂಗ್ ಗುರು, ಏನು ಹೇಳೋಣ, ನಾವು ಮೊದಲು ನೋಡಿರೋ ಬೌಲಿಂಗು ಇವಾಗ ನೋಡಿರೋ ಬೌಲಿಂಗು ಅಜಗಜಾಂತರ ವ್ಯತ್ಯಾಸ ಇದೆ ಅಲ್ಲ ಗುರು. ಅಣ್ಣ, ಈಗಲಾದ್ರೂ ನಿಜ ಹೇಳಿ, ಯಾರು ನೀವು? ನಿಮ್ಮಲ್ಲಿ ಇಂಥ ಒಂದು ಶಕ್ತಿ ಇದೆ ಅಂದರೆ ಇಲ್ಲಿವರೆಗೂ ನೀವು ಆಡಿದ್ದಿಲ್ಲ ನಾಟಕನ. ಒಬ್ಬೊಬ್ಬರು ಆ ಕಡೆ ಇಳಿದು ಆಡ್ತಿದ್ದಾರೆ. ಕೊಹ್ಲಿ ಕಾಕ ಆಬ್ವಿಯಸ್ಲಿ ಅವ್ರ ಬಗ್ಗೆ ಏನು ಮಾತಾಡೋಂಗಿಲ್ಲ. ಸೊ ಏನಂದರೆ ಇವರು ಸ್ಟ್ರೈಕ್ ರೇಟ್ ಬಗ್ಗೆ ಮಾತಾಡ್ತಿದ್ದಾರಲ್ಪ, ಕೊಹ್ಲಿ ಹೇಟರ್ಸು ಸ್ವಲ್ಪ ಸೌಂಡ್ ಕೇಳಿಸ್ತಿಲ್ಲ ಇಲ್ಲೂ ಅನಿಸುತ್ತೆ, ನಿಶಬ್ದ ಆಗಿದ್ದಾರೆ ಅನಿಸುತ್ತೆ ಕೊಹ್ಲಿ ಹೇಟರ್ಸು ಆ್ಯಂಡ್ ಸ್ಟ್ರೈಕ್ ರೇಟ್ ಬಗ್ಗೆ ಮಾತಾಡೋ ಸ್ವಲ್ಪ ಜನ. ಸೊ ಇವತ್ತು ಸೂಪರ್ ಮ್ಯಾನ್ ಆಫ್ ದ ಮ್ಯಾಚು ನಮ್ಮ ಕಿಂಗ್ ಕೊಹ್ಲಿ. ಸೊ ಏನು ಹೇಳೋಣಪ್ಪ, IPLಲ್ಲಿ ಒಂದು ಇತಿಹಾಸನೇ ಬರೆದಿರುವಂಥ ಮನುಷ್ಯ. ಅವ್ರ ಬಗ್ಗೆ ನಾವು ಜಾಸ್ತಿ ಮಾತಾಡೋಂಗೆ ಇಲ್ಲ, ಜಾಸ್ತಿ ಮಾತಾಡಿದಷ್ಟು ಜಾಸ್ತಿ ಹುರ್ಕೋತಾರೆ ಬರ್ನಲ್ಲಿ ಹಚ್ಕೊಂಡು ಕೊಹ್ಲಿ ಹೇಟರ್ಸು. ಸೊ ಅದು ಅವರು ನೋಡ್ಕೊಂಡು ಅವರೇ ಹಚ್ಕೊಳ್ಳಿ, ನಾನು ಜಾಸ್ತಿ ಹೇಳಿ ಉರ್ಸೋದು ಬೇಡ ಅಂತ. ಆ್ಯಂಡ್ ರಜತ್ ಪಟಿದಾರ್ ಗುರು, ಈ ವಯ್ಯ ಹೆಂಗಂದರೆ ಡುಪ್ಲೆಸಿಸ್ ಹೆಗಲ್ ಮೇಲೆ ಕೈ ಹಾಕ್ಬಿಟ್ಟು ಹೇಳಿದ್ದಾರೆ, ನೀವು ಕ್ವಾಲಿಫೈ ಆಗಿಬಿಟ್ಟು ಅಂದರೆ ಕಪ್ ಗೆಲ್ಲೋವರೆಗೂ ನಾನು ನಿನ್ನ ಪಕ್ಕನೇ ನಿಂತಿರ್ತೀನಿ ಅಂತ. ಆ ಥರ ಬ್ಯಾಟಿಂಗ್ ಮಾಡಿದ್ರು ಗುರು, ಅನ್ಬಿಲಿವೇಬಲ್ ಅಪ್ಪ. ಸ್ವಪ್ನಿಲ್ ಸಿಂಗಣ್ಣ ಹೆಂಗೆ ಅಂತಂದರೆ ಒಂಥರ ಏನು ಇಲ್ಲದೆ ಇರೋ ಜಾಗದಲ್ಲಿ, ಅಂದರೆ ಇದು ಇರುತ್ತೆ ನೋಡಿ, ಬರಗಾಲ ಪ್ರದೇಶ ಆಗಲಿ ಅಥವಾ ಈ ಸಹಾರಾ ಮರುಭೂಮಿಯಲ್ಲಿ ನೀರು ಸಿಗಲ್ಲ ನೋಡಿ, ಮರುಭೂಮಿ ಪ್ರದೇಶದಲ್ಲಿ ನೀರು ಸಿಗದೆ ಇರೋ ಜಾಗದಲ್ಲಿ ಒಂಥರ ಅಮೃತನೇ ಕೊಟ್ಟಂಗೆ ಆಗಿದೆ ಗುರು ಈ ಸ್ವಪ್ನಿಲ್ ಸಿಂಗಣ್ಣನ ಪರ್ಫಾರ್ಮೆನ್ಸು. ಏನು ಗುರು ಅದು, ಕಂಟಿನ್ಯೂಸ್ 3 ಮ್ಯಾಚ್ ಆಯಿತು, ರನ್ಸು ಕೊಡಲ್ಲ, ಇವತ್ತು ಬೇರೆ ವಿಕೆಟ್ ತೆಗೆದವ್ರೆ. ವಾವ್, ಸ್ವಪ್ನಿಲ್ ಸಿಂಗಣ್ಣ ನೀವು ಏನು ಹೇಳಪ್ಪ, ಒಂದು ಧ್ರುವ ತಾರೆ. ನಮ್ಮ RCBಗೆ ನೀವು ಧ್ರುವ ತಾರೆ ಇದ್ದಂಗೆ ಗುರು. ಓವರಾಲ್ ಆಗಿ ಸಮರಿ ನೋಡೋದಾದ್ರೆ, ಸ್ಯಾಮು ಅಣ್ಣ ಟಾಸ್ ಗೆದ್ಬಿಟ್ಟು ನಾವು ಬೌಲಿಂಗ್ ತಗೋತೀವಿ ಅಂತ ಹೇಳ್ತಾರೆ. ಸೊ ಪ್ಲೇಯಿಂಗ್ 11 ಚೇಂಜಸ್ ನೋಡಿದ್ವಿ ಗುರು ಇವತ್ತು. ಈ ಕಡೆ RCB ಕಡೆ ಲಾಕಿ ಫರ್ಗ್ಯೂಸನ್ನ ತರ್ತಾರೆ, ಆ ಕಡೆ ಪಂಜಾಬ್ ಅವ್ರ ಕಡೆ ವಿದ್ವತ್ ಕಾವೇರಪ್ಪ, ನಮ್ಮ ಹೆಮ್ಮೆಯ ಕನ್ನಡಿಗ ಗುರು. ಅವರು ಒಂಥರ ಹೊಸದಾಗಿ ಬಂದಿರೋ ಪ್ಲೇಯರ್ ಅಲ್ವಾ. ಸೊ ನಮ್ಮ ಓಪನರ್ಸ್ ಆಬ್ವಿಯಸ್ಲಿ ಒಂದು ಚೂರು ತಡ್ಕಾಡ್ತಾರೆ ಅಂತ ಅಂದ್ಕೊಂಡೆ. ಬಟ್ ಏನು ಗುರು, ವಿದ್ವತ್ ಕಾವೇರಪ್ಪ ಅಸಲಿ ಬೌಲರ್ ಅಂತಲೇ ಹಾಕಿದ್ರಪ್ಪ. ಅಂದರೆ ಲೈಕ್ ನಮ್ಮ ಜೊತೆ ಈ ಥರ ಬೌಲಿಂಗ್ ಹಾಕಿದ್ರು ಅಂತ ಏನು ಖುಷಿ ಪಡ್ಬೇಕು, ಏನು ದುಃಖ ಪಡ್ಬೇಕು ಗೊತ್ತಾಗ್ತಿಲ್ಲ. ಇದಕ್ಕೆಲ್ಲ ಕೇರ್ ಮಾಡಲ್ಲ. ಡೋಂಟ್ ಕೇರ್, ದೆನ್ ವೈ ಕಣ್ಣೀರ್. ಬಟ್ ವಿದ್ವತ್ ಕಾವೇರಪ್ಪ ಅನ್ಬಿಲಿವೇಬಲ್ ಬೌಲಿಂಗ್ ಗುರು. ಯಾಕಂದರೆ ಫಸ್ಟ್ ಓವರಲ್ಲೇ ಕೊಹ್ಲಿ ಕಾಕನ್ನ ಒಂಥರ ಏನು 2 ಪೇಸ್ಟ್ ಡೆಲಿವರಿ, ಅಂದರೆ 2 ಪೇಸ್ಟ್ ಇರುತ್ತಲ್ಲ ಪಿಚ್ಚು, ಆ ಥರ ಪಿಚ್ ಇದು. ಗ್ರಾಸು ಕೆಳಗಡೆ ಒಂಥರ ಡ್ರೈ, ಆ ಥರ ಇತ್ತು ಕೊಹ್ಲಿ ಕಾಕ ಮಿಡ್ ಇನ್ನಿಂಗ್ಸಲ್ಲಿ ಹೇಳ್ದಂಗೆ. ಸೊ ಆ ಥರ ಇತ್ತು. ಇವರು ಚೂರು ಸ್ವಿಂಗ್ ಮಾಡಿಬಿಟ್ರೆ, ಅಂದರೆ ಚೂರೇ ಸ್ವಿಂಗ್ ಮಾಡಿದ್ದು, ಒಂಥರ ಬ್ಯಾಟಿಗೆ ಬರಲೇ ಇಲ್ಲ. ಆ ಕ್ಯಾಚು ಲಿಟ್ರಲಿ ಈಸಿ ಅಂತ ಅಂದರೆ ಓಕೆ, ಆಬ್ವಿಯಸ್ಲಿ ಒಂಚೂರು ಟಫ್ ಇರ್ಬೋದು. ಬಟ್ ಅಶುತೋಷ್ ಅಣ್ಣ ಕ್ಯಾಚ್ ಬಿಡ್ತಾರೆ ಗುರು. ಕೊಹ್ಲಿ ಕಾಕ 0ಗೆ ಔಟ್ ಆಗ್ತಿದ್ರು, ಸೊ ಮಿಸ್ ಆಯಿತು. ಆಬ್ವಿಯಸ್ಲಿ ಗೊತ್ತಲ್ಲ, ಕಿಂಗ್ ಕೊಹ್ಲಿ ಕ್ಯಾಚ್ ಬಿಟ್ಟರೆ ಏನಾಗುತ್ತೆ ಅಂತ. ಕಿಂಗ್ ಕೊಹ್ಲಿ ಕ್ಯಾಚ್ 2 ಸರಿ ಬಿಟ್ಟಿದ್ದಾರೆ ಇವತ್ತು. ರೀಲಿ ರೂಸೋಗೂ ಕ್ಯಾಚ್ ಬಿಟ್ಟರು ಗುರು ಕಿಂಗ್ ಕೊಹ್ಲಿದು. ಅದು ಎಷ್ಟು 10 ರನ್ ಇದ್ದಾಗ. ಸೊ 0ಗೆ ಡ್ರಾಪ್ ಮಾಡ್ತಾರೆ, 10 ರನ್ನಿಗೆ ಡ್ರಾಪ್ ಮಾಡ್ತಾರೆ. ಸೊ ಕಾಕ ಅವರು ಸೀದಾ 92 ಹೊಡಿತಾರೆ. ಬಟ್ ವಿದ್ವತ್ ಕಾವೇರಪ್ಪಗೆ ಹ್ಯಾಟ್ಸ್ ಆಫ್ ಹೇಳಬೇಕು. ಯಾಕೆ ಅಂತಂದರೆ ಈ ಕಡೆ ಡುಪ್ಲೆಸಿಸ್ನ ಔಟ್ ಮಾಡ್ತಾರೆ. ಅದು ಏನು ಗೊತ್ತಾ, ಡಿ ಪಾಯಿಂಟು ಸೀದಾ ಅವ್ರ ಬಲೆ ಹೋಯ್ತು ಗುರು. ಅದು
ಅದಾದಮೇಲೆ ವಿಲ್ ಜಾಕ್ಸ್ ಬರ್ತಾರೆ, ಅವರು ಸ್ಯಾಮ್ ಕರಂಗೆ ಒಂದು 4-1-6 ಹೊಡಿತಾರೆ. ಬಟ್ ಆದ್ರೆ ಜಾಸ್ತಿ ಹೊತ್ತು ನಿಲ್ಲಕ್ಕಾಗಲ್ಲ. ಕಾವೇರಪ್ಪ ಅವರು ಸ್ಲೋ ಹಾಕಿದ್ರು ಆ ಬಾಲು 115 ಏನೋ ಇತ್ತು ಅನ್ಸುತ್ತೆ. ಸೊ ಹರ್ಷಲ್ ಅಣ್ಣ ಕ್ಯಾಚ್ ಲಪಕ್ನದ ಕ್ಯಾಚ್ ಹಿಡಿದ್ಬಿಟ್ರು. ಗುರು ವಿಲ್ ಜಾಕ್ಸ್ ಅವರು ಔಟ್ ಆದಮೇಲೆ ರಜತ್ ಪತಿದಾರ್ ಬರ್ತಾರೆ. ಈ ರಜತ್ ಪತಿದಾರ್ ಅಣ್ಣನ ಅಂದರೆ ಅವ್ರ ಕ್ಯಾಚ್ನು ಬಿಡ್ತಾರೆ ಗುರು ಹರ್ಷಲ್ ಪಟೇಲು ಡೀಪ್ ಬ್ಯಾಕ್ವರ್ಡ್ ಸ್ಕ್ವೇರಲ್ಲಿ. ಸೊ ಏನು ಗೊತ್ತಾ, ಹಿಂಗೆ ಹೊಡಿತಾರೆ ಆಯಿತಾ, ಈಸಿ ಕ್ಯಾಚು. ಹರ್ಷಲ್ ಅಣ್ಣನಿಗೆ ಅದು ಫಿಂಗರ್ ಟಚ್ ಆಗಿಬಿಟ್ಟು ಕೆಳಗಡೆ ಬೀಳುತ್ತೆ. ಏನೇ ಹೇಳಪ್ಪ ಯಪ್ಪ, ಇವತ್ತು ಮಾತ್ರ ಪಂಜಾಬ್ ಅವ್ರ ಕಡೆಯಿಂದ ಲಿಟ್ರಲಿ ವರ್ಸ್ಟ್ ಫೀಲ್ಡಿಂಗ್ ಅಂತಲೇ ಹೇಳ್ಬೋದು. ಒಂದು 3-4 ಕ್ಯಾಚ್ ಬಿಟ್ರು ಗುರು. ಅಬ್ಬಬ್ಬ, ಇಲ್ಲ ಅಂದರೆ ಕಾವೇರಪ್ಪ ಅವ್ರಿಗೆ ಇನ್ನೊಂದು 2 ವಿಕೆಟ್ ಬಿದ್ದಿರೋದು. ಕೊಹ್ಲಿ ಕಾಕ ಔಟ್ ಆಗಿರೋದ, ಈ ಕಡೆ ಪತಿದಾರ್ ಔಟ್ ಆಗಿರೋದ್ರ. ಸೊ ಪ್ರೆಷರಿಂದ ಮತ್ತೆ ಇನ್ನೊಂದು ವಿಕೆಟ್ ಹೋಗಿರೋದು. ಅನ್ಬಿಲೀವೇಬಲ್ ಬೌಲಿಂಗ್ ಅವ್ರು ಮಾಡಿದ್ರು. ಬಟ್ ಫೀಲ್ಡಿಂಗ್ ಒಂದು ವರ್ಸ್ಟ್ ಫೀಲ್ಡಿಂಗ್ ಅಂತಲೇ ಹೇಳ್ಬೋದು ಗುರು ಪಂಜಾಬ್ ಅವ್ರ ಕಡೆಯಿಂದ. ತುಂಬಾ ಥ್ಯಾಂಕ್ ಯು ಸೋ ಮಚ್. ಸಿಕ್ಕಾಪಟ್ಟೆ ಖುಷಿಯಾಗಿದೆ. ನನಗೆ ಏನು ಮಾತಾಡ್ಬೇಕಂತ ಗೊತ್ತಾಗ್ತಾ ಇಲ್ಲ ಗುರು. ಪವರ್ ಪ್ಲೇ ಅಲ್ಲಿ 56 for 2 ಇರ್ತಾರೆ ಆಯ್ತಾ. ಬಟ್ ಏನು ಗೊತ್ತಿಲ್ಲ, ಪವರ್ ಪ್ಲೇ ಆದಮೇಲೆ ರಜತ್ ಪತಿದಾರ್ ಒಬ್ವಿಯಸ್ಲಿ ಗೊತ್ತಲ್ಲ ಎಲ್ರಿಗೂ, ಸ್ಪಿನ್ಗೆ ನಾಯಿ ಹೊಡೆದಂಗೆ ಹೊಡಿತಾರೆ ಅಂತ ಎಲ್ರಿಗೂ ಗೊತ್ತು. ಸೊ ಪವರ್ ಪ್ಲೇ ಆದಮೇಲೆ ಏನು ಗೊತ್ತಿಲ್ಲ, ಭಯಂಕರವಾಗಿ ಅಖಾಡಕ್ಕೆ ಇಳಿದು ಬಿಡ್ತಾರೆ ಗುರು ರಜತ್ ಪತಿದಾರು. ಈ ರಾಹುಲ್ ಜಾರ್ ಅವರಲ್ಲಿ 3 6 ಹೊಡಿತಾರೆ ನೋಡಿ. ವಾವ್, ಬ್ಯೂಟಿಫುಲ್ ಗುರು. ಏನದು ಶಾರ್ಟ್ಸ್ ಈ ಥರ ಹೊಡಿತಾರಪ್ಪ. ಒಂಥರ ನೋಡಿದ್ರೆ ಸುಂದರವಾದ ಶಾರ್ಟ್ಸ್ಗಳು, ಒಂಥರ ಸುಂದರವಾದ ಅಟ್ಯಾಕಿಂಗ್ ಸ್ಟ್ರೋಕ್ಸ್ ಅಂತಾನೆ ಹೇಳ್ಬೋದು ಗುರು. ಹೌದು ಮಹಾಪ್ರಭು, ಸಾಮಾನ್ಯ ಮಾನವನಿಂದ ಇದೆಲ್ಲ ಸಾಧ್ಯವೇ? ಪತಿದಾರಣ್ಣ 21 ಬಾಲಲ್ಲೇ 54 ಹೊಡಿತಾರೆ. ಅಂದರೆ 21 ಬಾಲಲ್ಲೇ 50 ಮಾಡ್ತಾರೆ ಗುರು. ಆ ಥರ ಆಡಿದ್ರು ಇವತ್ತು. ಅಂದರೆ 0ಕ್ಕೆ ಔಟ್ ಆಗ್ತಿರೋರು 55 ರನ್ ಹೊಡಿತಾರೆ 23 ಬಾಲ್ಗೆ. 22 ಬಾಲ್ ಹೊಡೆದಂಗೆ 23 ಬಾಲ್ಗೆ ಔಟ್ ಆಗ್ತಾರೆ 23ನೇ ಬಾಲು. ಸೊ ಏನು ಕ್ರೇಜಿ ಆಡಿದ್ರು ಗುರು. ಶಾರ್ಟ್ಸ್ ಮಾತ್ರ ಅನ್ಬಿಲೀವೇಬಲ್ ಅಪ್ಪ, ಹೊಡಿತಾರೆ. ಈ ರಜತ್ ಪತಿದಾರಣ್ಣನ ಲಿಟ್ರಲಿ ಹೇಳ್ತೀನಿ, ಮುಂದಿನ ವರ್ಷ RCB ಮ್ಯಾನೇಜ್ಮೆಂಟ್ ಅವರು ಪ್ಲೀಸ್ ಇವ್ರನ್ನ ರೀಟೇನ್ ಮಾಡಿ ಅಂತ. ಏನಂತೀರಾ ಗುರು? ನಮಗೆ ಫಾರಿನ್ ಪ್ಲೇಯರ್ ಸಿಗ್ತಾರೆ, ಬಟ್ ಇಂಡಿಯನ್ ಪ್ಲೇಯರ್ ಸಿಗಲ್ಲ. ಯಾಕೆ ಅಂದರೆ ಇವಾಗ ವಿರಾಟ್ ಕೊಹ್ಲಿ ನಮಗೆ RCBಗೆ ಹೈಯೆಸ್ಟ್ ಸ್ಕೋರ್ ಅಂದರೆ ಜಾಸ್ತಿ ರನ್ಸ್ ಹೊಡೆದಿರೋರು ಅವ್ರು ಬಿಟ್ಟರೆ ರಾಹುಲ್ ದ್ರಾವಿಡ್ ಇದ್ರು. ಇವಾಗ DK ಅಣ್ಣ ಬಂದರು, 900 ಕ್ರಾಸ್ ಮಾಡಿದ್ದಾರೆ. ಸೊ ಅದಕ್ಕೆ ಫಾರಿನ್ ಪ್ಲೇಯರ್ ಸಿಗ್ತಾರೆ, ಇಂಡಿಯನ್ ಪ್ಲೇಯರ್ ಸಿಗಲ್ಲ. ಇವ್ರನ್ನ ನೀವು ಪ್ಲೀಸ್ ರಿಟೇನ್ ಮಾಡಲೇಬೇಕು ರಜತ್ ಪತಿದಾರ್ನ. ಯಾಕಂದರೆ ಈ ದುಬೈ ಥರ ಯೂಸ್ ಮಾಡ್ಕೋಬೋದು. ಇವರು ಬೌಲರ್ಸ್ಗೂ ಹೊಡಿತಾರೆ, ಫಾಸ್ಟ್ ಬೌಲರ್ಸ್ಗೂ. ಬಟ್ ಸ್ಪಿನ್ಗೆ ಕ್ರೇಜಿಯಾಗಿ ಹೊಡಿತಾರೆ ಗುರು. 10 ಓವರ್ 119 ರನ್ ಇತ್ತು. 119 ರನ್ 3 ವಿಕೆಟು. ರಜತ್ ಪತಿದಾರ್ ಔಟ್ ಆಗ್ತಾರೆ. 10 ಓವರ್ ಆದಮೇಲೆ ಮಳೆ ಬಂತು. ಮಳೆ ಜೊತೆ ಏರ್ ಸ್ಟಾಮು ಬಂತು ಗುರು. ಬಟ್ ಏನು ಗೊತ್ತಾ, ಮಳೆ ಏರ್ ಸ್ಟಾಮು ಇದೆಲ್ಲ ಮುಗಿದ್ಮೇಲೆ ಏನು ಸ್ಟಾರ್ಟ್ ಆಗುತ್ತೆ ಗೊತ್ತಾ, ಕಿಂಗ್ ಸ್ಟಾರ್ಮ್ ಸ್ಟಾರ್ಟ್ ಆಗುತ್ತೆ ಗುರು. ಕಿಂಗ್ ಕೊಹ್ಲಿ ಆ ಕಡೆ ಕೇಳಿದ್ ಬಿಡ್ತಾರೆ. ಸ್ವಲ್ಪ ಒಂದು 8-10 ಬಾಲ್ ನೋಡ್ಕೊಂಡು ಆಡ್ತಾರೆ ಫಸ್ಟ್ಗೆ, ಕ್ಯಾಮ್ರಾನ್ ಗ್ರೀನ್ ಆ್ಯಂಡ್ ಕೊಹ್ಲಿ. ಬಟ್ ಅದಾದಮೇಲೆ ಆಡ್ತಾರೆ ನೋಡಿ ಇಬ್ಬರು ಜುಗಲ್ ಬಂದು. ವಾವ್, ಸೂಪರ್ ಗುರು. ಕ್ಯಾಮ್ರಾನ್ ಗ್ರೀನ್ ಈ ಕಡೆ ಆವಾಗ 6 ಹೊಡಿತಿದ್ರೆ, ಕಿಂಗ್ ಕೊಹ್ಲಿ ಏನು ಹೊಡೆದ್ರು ಗುರು. ನೋಡಿ ಹೇಗೆ ಹೊಡೆದಾರೆ ನೋಡಿ. ಈ ಸ್ಟ್ರೈಕ್ ರೇಟು, ಈ ಕಮಲ್ ಹಸನ್ ಗ್ಯಾಂಗ್ ಇದೆಯಲ್ಲ, ಈ ಸ್ಟ್ರೈಕ್ ರೇಟ್ ಬಗ್ಗೆ ಎಲ್ಲ ಮಾತಾಡ್ತಿದ್ರಲ್ಲ ಇವರು ಸಂಜೆ ಬೆಂಚರ್ಗೆ T20 ಹಾಕೊಂಡಿರ್ಲಿಲ್ವಲ್ಲ. ಸೊ ಇವ್ರಿಗೆಲ್ಲ ನೋಡ್ಕೊಳಂಗೆ ಹೊಡೆದ್ರು ಗುರು ನಮ್ಮ ಕಿಂಗ್ ಕೊಹ್ಲಿ ಇವತ್ತು. ವಾವ್, ಸೂಪರ್ ಗುರು. ಯಾಕಂದರೆ 47 ಬಾಲಲ್ಲಿ 92 ರನ್ ಹೊಡಿತಾರೆ. 195 ಸ್ಟ್ರೈಕ್ ರೇಟು. ಈ ಸ್ಟ್ರೈಕ್ ರೇಟ್ ಅಂತ ಹೇಳ್ತಿದ್ರಪ್ಪ, ಎಲ್ಲೋದ್ರು ಅಂತ ಕೇಳಿಸ್ತಿಲ್ಲ ನನಗೆ. ಅವ್ರ ಧ್ವನಿನೇ ಕೇಳಿಸಲ್ಲ ಇವಾಗ. ವಾವ್, ಸೂಪರ್ವಾಗಿ ಆಡಿದ್ರು ಅವರು ಕಿಂಗ್ ಕೊಹ್ಲಿ. 92 ಹೊಡಿತಾರೆ. ಅಂದರೆ 100 ಹೊಡಿಬೇಕಾಗಿತ್ತು. ಸೊ ಇದು ಸೆಕೆಂಡ್ ಟೈಮ್ ಅನ್ಸುತ್ತೆ 90s ಔಟ್ ಆಗಿದ್ದು ಕಿಂಗ್ ಕೊಹ್ಲಿ. ನನ್ನ ಸಮಯ ಬಂದಾಯ್ತು, ನಾನು ಹೋಗಿ ಬರ್ತೀನಿ. ಸೊ ಕಿಂಗ್ ಕೊಹ್ಲಿ ಜೊತೆ ಕ್ಯಾಮ್ರಾನ್ ಗ್ರೀನು ಕೈ ಜೋಡಿಸ್ತಾರೆ ಗುರು. ಒಂದು ಒಳ್ಳೆ ನಾಕ್ ಅಂತಲೇ ಹೇಳ್ಬೋದು ಕ್ಯಾಮ್ರಾನ್ ಗ್ರೀನ್ ಕಡೆಯಿಂದ. 27 ಬಾಲ್ 46. ಬಟ್ ಯಾವಾಗ ಕೊಹ್ಲಿ ಔಟ್ ಆಗ್ತಾರೆ ಅವಾಗ DK ಬರ್ತಾರೆ ನೋಡಿ, 7 ಬಾಲ್ 18 ರನ್ನು. ವಾವ್, ಸೂಪರ್ ಕ್ಯಾಮಿಯೋ ಅವ್ರ ಕಡೆಯಿಂದ. 2 6 1 4 ಹೊಡಿತಾರೆ. 257 ಸ್ಟ್ರೈಕ್ ರೇಟು. ಸೊ ಅವರು ಸಕ್ಕದಾಗ ಆಡಿದ್ರು ಗುರು. ಅದೇನೋ ಲಾಸ್ಟ್ ಓವರ್ ಹರ್ಷಲ್ ಪಟೇಲ್ ಅಣ್ಣ ಯಾಕೋ ನಮ್ಮ ಕಡೆ ಆಡ್ತಿದ್ರು. ಬಟ್ ಲಾಸ್ಟ್ ಓವರು ಏನಾಯ್ತೇನೋ ಗೊತ್ತಿಲ್ಲ, ತಲೆಗೆ ಏನಾಯ್ತೇನೋ ಗೊತ್ತಿಲ್ಲ. ಸೊ ಡೈರೆಕ್ಟಾಗಿ ಪಂಜಾಬ್ ಕಡೆನೇ ಜಂಪ್ ಆಗಿಬಿಟ್ರು. 38 ರನ್ 3 ವಿಕೆಟು. ಲಾಸ್ಟ್ ಓವರು ಕೇವಲ 3 ರನ್ ಕೊಡ್ತಾರೆ ಗುರು. ಏನು ಬೌಲಿಂಗ್ ಅವರು, ಅದು ಲಾಸ್ಟ್ ಓವರು ಸೂಪರ್ಬಾಗಿ ಬೌಲಿಂಗ್ ಮಾಡಿದ್ರು ಹರ್ಷಲ್ ಪಟೇಲ್ ಅವರು. ಸೊ ಒಂದೊಳ್ಳೆ ನಾಕಿಂದ ಎಲ್ಲರೂ ಅಂದರೆ ಪಟಿದಾರ್ ಸಖತ್ತಾಗಿ ಆಡಿದ್ರು, ಕೊಹ್ಲಿ ಸಖತ್ತಾಗಿ ಆಡಿದ್ರು, ಕ್ಯಾಮ್ರಾನ್ ಗ್ರೀನ್ ಚೆನ್ನಾಗಿ ಆಡಿದ್ರು. ಸೊ ಎಲ್ಲರ ಕಾಂಟ್ರಿಬ್ಯೂಷನ್ ಕಡೆಯಿಂದ 241 ಬೃಹತ್ ಮೊತ್ತ ಕಲೆ ಆಗ್ತಾರೆ ಗುರು ನಮ್ಮ RCB ಅವರು. ಗುರು 242 ಬೃಹತ್ ಮೊತ್ತ ಬೆನ್ನಟ್ತಾರೆ ಇವರು ಪಂಜಾಬ್ ಅವರು. ಸೊ ಅವ್ರ ಕಡೆಯಿಂದ ಓಪನಿಂಗ್ ಬರ್ತಾರೆ ಪ್ರಭ್ ಸಿಮ್ರಾನ್ ಆ್ಯಂಡ್ ಜಾನಿ ಬೆಸ್ಟ್. ಪ್ರಭ್ ಸಿಮ್ರಾನ್ ಅಣ್ಣ ಅವ್ರು ಗೊತ್ತಲ್ಲ, ಫಸ್ಟ್ ಬಡಿ ಅಂತಲೇ ಆಡೋಕ್ಕೆ ಸ್ಟಾರ್ಟ್ ಮಾಡಬೇಕು ಅಂತಲೇ ಬರ್ತಾರೆ. ಬಟ್ ಏನಾಯಿತು ಗೊತ್ತಾ, ಸ್ವಪ್ನಿಲ್ ಸಿಂಗ್ ಅಣ್ಣ ಗೆಟ್ ಪಾಸ್ ಕೊಟ್ಬಿಟ್ರು. ಡೆಡ್ ಪ್ಲಮ್ ವಿಕೆಟ್ ಗುರು. ಅದು ಪ್ಲಮ್ LBW ಅಂತಾರಲ್ಲ ಆ ಥರ. ಏನು ಬಾಲಿಂಗ್ ಗುರು ಸ್ವಪ್ನಿಲ್ ಸಿಂಗ್ ಅಣ್ಣ. ಅವ್ರ ಬಾಲಿಂಗ್ ನಾನು ಫುಲ್ ಚಮತ್ಕಾರ ಅವ್ರದ್ದು ಬಾಲಿಂಗು ಈ ಸೀಸನ್ IPL ಸೀಸನಲ್ಲಿ. ಅಂದರೆ RCB ಪರವಾಗಿ ಚಮತ್ಕಾರದ ಬೌಲಿಂಗ್ ಅಂತಲೇ ಹೇಳ್ಬೋದು.
ಅವ್ರದ್ದು ಅಂದರೆ ಪ್ರಭ್ಸಿಮ್ರಾನ್ ಅವ್ರದ್ದು ವಿಕೆಟ್ ಹೋಯ್ತು. ರೀಲಿ ರೂಸೋ ಬಂದರು. ರೀಲಿ ರೂಸೋ ಆ್ಯಂಡ್ ಜಾನಿ ಬೆಸ್ಟೋ ಏನು ಹೊಡಿತಿದ್ರು ಗುರು. ಒಂಥರ ಅಂದರೆ ನಿಜ ಹೇಳ್ಬೇಕು ಅಂತಂದರೆ ನಿಜ ಬಾಯಿಗೆ ಬಂದಿತ್ತು ಗುರು. ಏನು ಹಿಂಗೆ ಹೊಡಿತವ್ರೆ ಅಂತ. ಬಂದಂಗ ಆಗ್ತಾ ಇದೆ, ಬಿಟ್ಬಿಡ್ರಪ್ಪ. ಈ ರೀಲಿ ರೂಸೋ ಅಣ್ಣನ ಕ್ಯಾಚ್ ಬಿಟ್ರಪ್ಪ ಇವ್ ಲಾಮ್ರವರು. ಅದಾದ್ಮೇಲೆ ಮತ್ತೆ ಇನ್ನು ಹೊಡೆಯೋಕೆ ಸ್ಟಾರ್ಟ್ ಮಾಡಿದ್ರು. ವಾವ್ ಏನಪ್ಪ ಕ್ರೇಜಿ ಹಿಟ್ಟಿಂಗ್ ಅವ್ರಿಬ್ಬರ ಕಡೆ ಅಂತ. ಬಟ್ ನಾವು ಅಲ್ಲಿ ಹೇಳ್ತಿದ್ವಲ್ಲ, ಲಾಕಿ ಫರ್ಗ್ಯೂಸನ್ನು ಅದೇ ಆ್ಯಡ್ ಮಾಡಿದ್ದಾರೆ ಇದಕ್ಕೆ, ಪ್ಲೇಯಿಂಗ್ ಎಲೆವನಲ್ಲಿ ಚೇಂಜ್ ಮಾಡಿದ್ದಾರೆ, ಲಾಕಿ ಫರ್ಗ್ಯೂಸನ್ ಆ್ಯಡ್ ಮಾಡಿದ್ದಾರೆ ಅಂತ. ಅಣ್ಣ ಬಂದ್ಬಿಟ್ಟು ಸ್ಟ್ರೇಟಾಗಿ ಇಂಪ್ಯಾಕ್ಟ್ ಮಾಡೋರು ಗುರು. ಏನಪ್ಪ ಬೆಸ್ಟನ್ನು ಔಟೇ ಮಾಡಿಬಿಟ್ರು ಗುರು. ಜಾನಿ ಬೆಸ್ಟ್ ಏನು ಫುಲ್ ಹೊಡಿಬೇಕು ಅಂತ ಬಂದರು. ಅದೇನೋ ಸ್ಲೋವರ್ ಬಾಲ್ ಹಾಕ್ಬಿಟ್ರು, ಡಿಸ್ಯೂ ಮಾಡಿ ಸ್ವಲ್ಪ ಹಿಂಗೆ ಬೇಗ ಮೂವ್ ಮಾಡಿದ್ರು ಬ್ಯಾಟ್ನ. ಸೊ ಅದು ಕ್ರೆಡಿಟ್ ಗೋಸ್ ಟು ಫ್ಯಾಫ್ ಡು ಪ್ಲೆಸಿ. ಏಜ್ ಈಸ್ ಜಸ್ಟ್ ಎ ಮ್ಯಾಟರ್, ನಾಟ್ ಫಾರ್ ದಿಸ್ ಗಾಯ್ ಫ್ಯಾಫ್ ಡು ಪ್ಲೆಸಿ ಅಂತ. ಏನು ಗುರು ಬ್ಯಾಕ್ ಹ್ಯಾಂಡಲ್ಲಿ ಓಡಿ ಹಿಂದೆ ಓಡಿ ಹಿಡಿತಾರೆ ಅಂದರೆ ಏನು ಹೇಳೋಣಪ್ಪ. ಅದು ಮಾತ್ರ ಸಕ್ಕದ ಕ್ಯಾಚ್, ಸೈಕ್ ಕ್ಯಾಚ್ ಗುರು. ಕ್ಲಾಪ್ಸ್ ಹೊಡ್ರಿ, ಸುಮ್ಮನೆ ಕೂತಿರಲ್ಲ ಗುರು. ಅದಾದಮೇಲೆ ಶಶಾಂಕ್ ಸಿಂಗ್ ಆ್ಯಂಡ್ ಇವ್ರು ರೂಸೋ ಅವ್ರದ್ದು ನಡೀತಾ ಇರುತ್ತೆ. ರೀಲಿ ರೂಸೋ ಅವ್ರದ್ದು ಒಂದು ಪಾರ್ಟ್ನರ್ಶಿಪ್ ಒಳ್ಳೆ ಸಖತ್ತಾಗೆ ನಡೀತಾ ಇರುತ್ತೆ. ಬಟ್ ಕರಣ್ ಶರ್ಮಾ ವಾವ್ ಏನಪ್ಪ ಇವ್ರ ಬಗ್ಗೆನೂ ಏನು ಹೇಳೋಣ. ಅಂದರೆ ಕಂಪ್ಲೀಟ್ ಪ್ಯಾಕೇಜ್ ಥರ ಬೌಲಿಂಗ್ ಮಾಡಿದ್ರು ಗುರು ಇವತ್ತು. ರೀಲಿ ರೂಸೋನ ಔಟ್ ಮಾಡಿದ್ರು ಗುರು. ರೀಲಿ ರೂಸೋ ಔಟ್ ಆದಮೇಲೆ ಇವರು ಜಿತೇಶ್ ಶರ್ಮಾ ಔಟ್ ಮಾಡಿಬಿಡ್ತಾರೆ, ಕರಣ್ ಶರ್ಮಾ. ಸೊ ಅದಾದಮೇಲೆ ಅದರದ್ದು ನೆಕ್ಸ್ಟ್ ಓವರೇ ಸ್ವಪ್ನಿಲ್ ಸಿಂಗ್ ಅಣ್ಣ ಲಿವಿಂಗ್ ಸ್ಟೋನ್ನ ಏನು ಗುರು ಅದು ಬಾಲು ನೀಟಾಗಿ ಔಟ್ ಮಾಡಿಬಿಡ್ತಾರೆ ಲಿವಿಂಗ್ ಸ್ಟೋನ್ನ. ಸೊ ಅಲ್ಲಿಂದ ನಾವು ಫುಲ್ ಹಿಡಿತ ಸಾಧಿಸಿದ್ವಿ ಗುರು. ಯಾಕಂದರೆ ಆಫ್ ಆಫ್ ದ ಸೈಡು ಮಟಾಶ್, ಪಂಜಾಬ್ದು ಆಫ್ ಆಫ್ ದ ಸೈಡ್ ಮಟಾಶ್ ಆಯಿತು. ಸೊ ಅಲ್ಲಿಂದ ನಾವು ಫುಲ್ ಒಂಥರ ಕಾನ್ಫಿಡೆನ್ಸಲ್ಲಿದ್ದರು ಬೌಲರ್ಸು, ಪಕ್ಕ ಬೇಗ ಮುಗಿಸೋಣ ಅಂತ. ಸೊ ಅದೇ ರೀತಿ ಬೇಗನೂ ಮುಗಿಸಿದ್ರು ಗುರು. ಯಾಕಂದರೆ ಇವರು ಯಾರಪ್ಪ ಸ್ಯಾಮು ಅಣ್ಣ ಏನೋ ಒಂಚೂರು ತೋರಿಸಿದ್ರು, ಅಂದರೆ ತಮ್ಮ ಶಕ್ತಿ ಮೀರಿ ಪ್ರದರ್ಶನ ತೋರಿಸಿದ್ರು. ಬಟ್ ಆದರೆ ಆಗಲಿಲ್ಲ, ಯಾಕೆಂದರೆ ಲಾಕಿ ಫರ್ಗ್ಯೂಸನ್ ಅಣ್ಣ ಸಖತ್ತಾಗಿ ಬೌಲ್ ಮಾಡಿಬಿಡ್ತಾರೆ. ಟ್ಯಾಂಕ್ ಅಂತ ಬೌಲ್ಡೇ ಆಗಿಬಿಡುತ್ತೆ ಗುರು. ವಾವ್ ಅದು ಬಾಲು ಅಲ್ಟಿಮೇಟ್ ಬಾಲ್ ಆಗಿತ್ತು ಅದಂತೂ. ಏನಂತೀರಾ? ಸೊ ಅದಾದಮೇಲೆ ಮೊಹಮ್ಮದ್ ಸಿರಾಜ್ ಅಣ್ಣ ಬಂದುಬಿಟ್ಟು ಎಲ್ಲ ಮುಗಿಸ್ಬಿಡ್ತಾರೆ. ಸೊ ಏನು ಹೇಳೋಣ ಗುರು, ಒಂದು ಒಳ್ಳೆ ಅಲ್ಟಿಮೇಟ್ ಮ್ಯಾಚ್ ಅಂತಲೇ ಹೇಳ್ಬೋದು. RCB ಕಡೆಗೆ ಇದು ಒಂಥರ ಅಗ್ನಿ ಪರೀಕ್ಷೆ ಇದ್ದಂಗಿತ್ತು. ಯಾಕೆ ಅಂದರೆ ಪಂಜಾಬ್ ಅವರು ಮೊದಲೇ ಮ್ಯಾಚ್ ಸೋತಿದ್ರು, ಅಂದರೆ ನಮ್ಮ ಜೊತೆ ಸೋತಿದ್ರು ಚಿನ್ನಸ್ವಾಮಿಲಿ. ಸೊ ಸೇಡ್ ತೀರ್ಸ್ಕೋಬೇಕು ಅಂತ ಬರ್ತಿದ್ರು ಇವತ್ತು. ಬಟ್ ನಾವು ಗೊತ್ತಲ್ಲ, ಅಗ್ನಿ ಪರೀಕ್ಷೆಯಲ್ಲಿ ಒಂಥರ ಫುಲ್ಲು ಯಾವುದು ಒಂದು ಪಾಸ್ ಅಲ್ಲ, ಇದು ಒಂಥರ ಡಿಸ್ಟಿಂಕ್ಷನ್ ಅಲ್ಲ, ಇದೊಂಥರ ಏನಂದರೆ ರಾಜ್ಯಕ್ಕೆ ಪ್ರಥಮ ಸ್ಥಾನ ಬರ್ತಾರಲ್ಲ ಆ ಥರ ಸಕ್ಕದಾಗಿ ಆಡಿದ್ರು ಗುರು. ಎಲ್ಲ ಅಂದರೆ ಎಲ್ಲ ಡಿಪಾರ್ಟ್ಮೆಂಟು ಪ್ಲಸ್ ಗುರು. ವಾವ್ ಸೂಪರ್. ಗುರು ಬೌಲಿಂಗ್ ಫುಲ್ ಕಂಪ್ಲೀಟ್ ಪ್ಯಾಕೇಜ್. ಯಾಕಂದರೆ ಸ್ವಪ್ನಿಲ್ ಸಿಂಗ್ ಅಣ್ಣ 2 ವಿಕೆಟು, ಕರಣ್ ಶರ್ಮಾ 2 ವಿಕೆಟು, ಲಾಕಿ ಫರ್ಗ್ಯೂಸನ್ 2 ವಿಕೆಟು, ಸಿರಾಜು 3 ವಿಕೆಟು, 1 ರನ್ಔಟು. ಯಾರಿಂದ? ವಿರಾಟ್ ಕೊಹ್ಲಿ ಅವರಿಂದ. ಏನು ರನ್ಔಟ್ ಗುರು ಅದು. ಶಶಾಂಕ್ ಸಿಂಗ್ ಅವರ ರನ್ಔಟ್ ಮಾಡಿದ ರೀತಿ ವಾವ್, ಅದಂತೂ ಟರ್ನಿಂಗ್ ಪಾಯಿಂಟ್ ಅಂತಲೇ ಹೇಳ್ಬೋದು. ಬಿಗ್ ಟರ್ನಿಂಗ್ ಪಾಯಿಂಟ್ ಅಂದರೆ ಶಶಾಂಕ್ ಸಿಂಗ್ ರನ್ಔಟ್ ಮಾಡಿದ್ದು ಗುರು. ಸೊ ಕಿಂಗ್ ಕೊಹ್ಲಿ ಅವರಿಗೆ ಆರೆಂಜ್ ಕ್ಯಾಪ್ ಹೋಲ್ಡರು ಇವತ್ತು 92 ರನ್ಸ್ ಹೊಡೆದು ನಮಗೆ ಜಯಬೇರಿಗೆ ತಂದು ಕೊಟ್ಟರು ಬೆಂಗಳೂರಿನ ಭಗವಂತ ಕಿಂಗ್ ಕೊಹ್ಲಿ ಅವರಿಗೆ ಜೈ. ಹ್ಯಾಟ್ಸ್ ಆಫ್. ಯಾರು ಮಾಡಕ್ ಸಾಧ್ಯ ಆಗಲ್ಲ. ಯಾವನ ಇದ್ದಾನಲ್ಲಿ ರಾಜ್ಯದಲ್ಲಿಲ್ಲ ಗುರು. ಅಂಕಪಟ್ಟಿ ನೋಡಿದ್ರೆ RCB ಅವರು ಎಲ್ಲಿರ್ತಾರೆ ಅಲ್ಲೇ ಇರ್ತಾರೆ ಅಂತ ಹೇಳಿದ್ದೆ ನಾನು ಪ್ರಿವ್ಯೂವಲ್ಲಿ, ನೋಡಿದವರಿಗೆ ಗೊತ್ತಿರುತ್ತೆ. ಬಟ್ ಏನು ಗೊತ್ತಾ, ಅದೇ ಹೇಳ್ದಂಗೆ GT ಅವರು ಆಲ್ಮೋಸ್ಟ್ ಗವರ್ನ್ ಕೇಸು. ಈ DC ಅವ್ರನ್ನ ಒಂದೇ ಎಲಿಮಿನೇಟ್ ಮಾಡಬೇಕು. ಪಂಜಾಬ್ ಎಲಿಮಿನೇಟ್ ಆಯಿತು, ಮುಂಬೈ ಆಯಿತು. ಸೊ DC ಅವ್ರನ್ನ ಒಂದೇ ಎಲಿಮಿನೇಟ್ ಮಾಡಬೇಕು ನಾವು. ಸಂಡೇ ಮ್ಯಾಚ್ ಇದೆ 8 ಗಂಟೆಗೆ 7ವರೆಗೆ, ಅಂದರೆ ಲೈಕ್ ಅವತ್ತು ನೈಟ್ ಮ್ಯಾಚ್ ಇದೆ. ಸೊ ಆ ಮ್ಯಾಚಲ್ಲಿ DC ಅವ್ರಿಗೆ ಹೊಡಿಬೇಕು. RCB ಗೆಲ್ಲೇಬೇಕು ಗುರು. ಆ ಮ್ಯಾಚ್ ಗೆದ್ದರೆ DC ಗಾನ್ ಆಗುತ್ತೆ. ಆ್ಯಂಡ್ ನಮ್ಮ ನೆಟ್ ರನ್ ರೇಟು ಏನಿವತ್ತು ಸೂಪರಾಗಿ ಆಡಿದ್ರಲ್ಲ. ಸೊ ನೆಟ್ ರನ್ ರೇಟು +0.217 ಹೋಗಿದೆ ಗುರು. ಯಾಕೆ ಅಷ್ಟು ಹೋಗಿದೆ ಅಂತಂದರೆ ಇವತ್ತು 60 ರನ್ನಿಂದ ಗೆದ್ದಿದ್ದೀವಿ ನಾವು. ಎಷ್ಟು ಹೇಳಿ 60 ರನ್ಸ್ ಗುರು. ಕ್ರೇಜಿ ಗುರು. ಯಾಕಂದರೆ 241 ರನ್ ಹೊಡೆದ್ವಿ. ಅವರು ಪಂಜಾಬ್ ಅವರು 181ಕ್ಕೆ ಮಟಾಶು ಆಲ್ ಔಟ್ ಮಾಡಿದ್ವಿ ಗುರು ಅವ್ರಿಗೆ. ಸೊ ಆ ಥರ ಪರ್ಫಾರ್ಮೆನ್ಸ್ ಇತ್ತು ನಮ್ಮದು ಬೌಲರ್ಸ್ ಕಡೆಯಿಂದ. ಸೊ 0 ಪಾಯಿಂಟ್ ಅಂದರೆ ಪ್ಲಸ್ಸಲ್ಲಿ ಬಂದಿದ್ದೀವಿ, +0.217. ಸೊ ಇವಾಗ ಅಂದರೆ ಲೈಕ್ ಕ್ವಾಲಿಫಿಕೇಷನ್ ಸಿನಾರಿಯೋಸ್ ನೋಡೋದಾದರೆ GT ವರ್ಸಸ್ ಚೆನ್ನೈ ಇದೆ ಗುರು ನಾಳೆ ಮ್ಯಾಚು. ನಾಳೆ ಅಂದರೆ ಇವಾಗ ಆಲ್ಮೋಸ್ಟ್ 1 ಆಗ್ತಿದೆ. ಸೊ ಇವತ್ತು ಮ್ಯಾಚ್ ಇರೋದು. ಸೊ ಈ ಮ್ಯಾಚಲ್ಲಿ ಏನಾಗುತ್ತೆ ಅದು ನಮಗೆ ಪ್ಲಸ್ ಪಾಯಿಂಟ್ ಆಗುತ್ತೆ. ಯಾಕಂದರೆ GT ಗೆದ್ದರೆ ಸೂಪರ್ ಪ್ಲಸ್ ಪಾಯಿಂಟ್ ನಮಗೆ
ಯಾಕಂದರೆ ನಮಗೆ ಒಂದು ಏನಂದರೆ ಅಪೋನೆಂಟ್ ಅಂತ ಇರೋದೇ CSK ಅವರು. ಸೊ ನೋಡೋಣ ಏನಾಗುತ್ತೆ ಏನಿಲ್ಲ ಅಂತ ಅದನ್ನು ರಿವ್ಯೂ ತೊಗೊಂಡು ಬರ್ತೀವಿ. ಸೊ ಇದಾಗಿತ್ತು ಇವತ್ತಿನ ವಿಡಿಯೋ. ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ ಆ್ಯಂಡ್ ಸಬ್ಸ್ಕ್ರೈಬ್ ಅಂತೂ ಮಾಡಲೇಬೇಕು. ಇದು ನಮ್ಮ ಕಳಕಳಿಯ ಬೇಡಿಕೆ. ನಾನು ನಿಮ್ಮನ್ನ ಕೇಳ್ಕೊತಾ ಇದ್ದೀನಿ, ಡಿಮ್ಯಾಂಡ್ ಅಲ್ಲ, ಬೇಡಿಕೆ, ರಿಕ್ವೆಸ್ಟ್. ದಟ್ಸ್ ಇಟ್ ಫಾರ್ ದ ಡೇ. ಬಾಯ್. ಜೈ ಹಿಂದ್, ಜೈ ಕರ್ನಾಟಕ. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.